ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಶೋಭಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದು ಗಿಡಗಳು ನೋಡೋಣ ಅಂತ ಹೋದೆ. ಬಟ್ ಅಲ್ಲಿ ಏನಂದರೆ ನಂದು ಒಂದು ರಬ್ಬರ್ ಪ್ಲ್ಯಾಂಟ್ ಗಿಡ ಇದೆ. ಇದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತೊಗೊಂಡಿದ್ದೆ. ಬಟ್ ಅದು ತುಂಬ ಡಸ್ಟ್ ಆಗಿಬಿಟ್ಟಿತ್ತು. ಕ್ಲೀನ್ ಮಾಡಬೇಕು, ತುಂಬ ದಿನದಿಂದ ಕ್ಲೀನ್ ಮಾಡಬೇಕು ಅಂದ್ಕೊಳ್ತೀನಿ, ಆಗ್ತಾನೇ ಇಲ್ಲ. ಟೈಮ್ ಸಿಗ್ತಾಯಿಲ್ಲ. ಟೈಮ್ ಸಿಕ್ಕಾಗ ನನಗೆ ಮಾಡೋಕ್ಕೆ ಮರ್ತೋಗಿರುತ್ತೆ. ಹಾಗೆ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂಥೇಳಿ ಜಸ್ಟ್ ಹಾಗೆ ಒಂದು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೆ. ಅದಕ್ಕೆ ಕ್ಯಾರೆಟು, ಸಬ್ಸಿಗೆ ಸೊಪ್ಪು ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ನಮ್ಮ ಮನೇಲಿ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ಎಲ್ಲ. ಹಾಗಾಗಿ ನಾನು ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪನೇ ಇತ್ತು, ಅದನ್ನೇ ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಇದೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಒಂದು ಹಂಚಿಗೆ ಎಣ್ಣೆ ಹಚ್ಬಿಟ್ಟು ಹಾಕ್ಕೊತೀನಿ. ಬಟ್ ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕೂಡ ಸ್ವಲ್ಪನೇ ಇತ್ತು, ಹಾಗಾಗಿ ನಾನು ತುಪ್ಪ ಹಾಕಲಿಲ್ಲ. ಹಚ್ಬಿಟ್ಟು ಎರಡು ಕಡೆಯೂ ಕ್ಲೀನಾಗಿ ಎಣ್ಣೆ ಹಚ್ಚಬೇಕು. ಎಣ್ಣೆ ಆ ತುಪ್ಪ ಯಾವುದಾದ್ರೂ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಈಸಿನೂ ಆಗುತ್ತೆ, ಸಿಂಪಲ್ ಆಗಿರುತ್ತೆ. ಟೈಮ್ ಗೀಮ್ ಆದಾಗ ಈ ಥರ ಮಾಡ್ಕೊತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಮ್ಮನೇಲಿ ತಿಂಡಿ ಮಾಡೋದೇ 10 ಗಂಟೆ ಆಗಿತ್ತು. ಹಂಗಾಗಿ ಇದನ್ನೇ ಮಾಡಿಬಿಡೋಣ. ಮತ್ತು ಚಿಕನ್ ಬೇರೆ ತರ್ತೀನಿ ಅಂತ ಹೇಳಿದರು. ಮಧ್ಯಾಹ್ನ ಚಿಕನ್ ಮಾಡ್ಕೊಳಕ್ಕಾಗುತ್ತೆ ಅಂದ್ಕೊಂಡು ನಾನು ಸಿಂಪಲ್ಲಾಗಿ ರೊಟ್ಟಿ ಮಾಡಿಕೊಂಡೆ. ಚೆನ್ನಾಗಾಗಿತ್ತು. ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಚ್ಕೊಂಡು ತಿಂದ್ವಿ. ಹಾಗೆಯೇ ನನ್ನ ಮಗನಿಗೆ ರಾಗಿ ಮೊಳಕೆ ಕಟ್ಬಿಟ್ಟು ಸರಿ ಮಾಡೋಣ ಅಂಥೇಳಿ ಮೊಳಕೆ ಕಟ್ತಾಯಿದ್ದೀನಿ. ನೆನೆಸಿಟ್ಟಿದ್ದೆ ಒಂದು ನೈಟ್ ಫುಲ್ಲು. ಬಟ್ ಫಸ್ಟು ನಾನು ಮಾಡಿದ್ದೆ, ಮೊಳಕೆನೇ ಬಂದಿರಲಿಲ್ಲ. ಹಾಗಾಗಿ ಮತ್ತೀಗ ಸೆಕೆಂಡ್ ಟೈಮ್ ಕಟ್ತಾಯಿದ್ದೀನಿ. ಗೊತ್ತಿಲ್ಲ ಇದು ಮೊಳಕೆ ಬರುತ್ತೋ ಇಲ್ಲೋ ಅಂತ. ತೋರಿಸ್ತೀನಿ ಏನಾಗುತ್ತೆ ಅಂಥೇಳಿ. ನಮ್ಮ ಹಸ್ಬೆಂಡ್ ಅದಕ್ಕೆ ಅದ್ರ ಮೇಲೆ ಒಂದು ವೆಯ್ಟ್ ಬಿಟ್ಟಿರೋ, ಆವಾಗ ಮೊಳಕೆ ಚೆನ್ನಾಗಿ ಬರುತ್ತೆ ಅಂತ ಅಂದರು. ಹಾಗಾಗಿ ನಾನು ಇನ್ನೊಂದು ಕಲ್ಲಿಡ್ತಾಯಿದ್ದೀನಿ. ನೋಡಬೇಕು ಈ ಸರಿ ಮೊಳಕೆ ಬರುತ್ತೋ ಇಲ್ಲೋ ಅಂತ. ಬಂದಿಲ್ಲ ಅಂದರೆ ಬೇರೆ ರಾಗಿ ತೊಗೊಬಂದು ಮೊಳಕೆ ಕಟ್ಟಬೇಕು. ಹಾಗೆ ನೈಟಲ್ಲಿ ತುಂಬ ಅಂದರೆ ತುಂಬ ಪಾತ್ರೆಗಳು ಹಂಗೆ ಇದ್ವು. ನೈಟ್ ಏನು ತೊಳೆದಿಲ್ಲ, ಏನೂ ಮಾಡಿಲ್ಲ, ಹಾಗೆ ಮಲ್ಕೊಂಬಿಟ್ಟಿದ್ದೆ. ಇವಾಗ ಬೆಳಗ್ಗೆ ಪಾತ್ರೆ ತೊಳೆಯೋದಕ್ಕೆ ಆಲ್ಮೋಸ್ಟ್ ಒಂದು 3/4 ಅವರ್ ಆಯಿತು. ಅಷ್ಟು ಪಾತ್ರೆಗಳಿತ್ತು. ಈ ಕುಕ್ಕರ್ಗಳೆಲ್ಲ ತೊಳೆಯೋದಂದರೆ ತುಂಬ ಹಿಂಸೆ ಆಗುತ್ತೆ. ಏನು ಮಾಡಬೇಕು, ನಾನೇ ತೊಳಿಬೇಕು. ಇಲ್ಲ ನಮ್ಮ ಹಸ್ಬೆಂಡ್ ತೊಳಿತಾರೆ. ಬಟ್ ಅವರು ನೈಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಲ್ಕೊಂಬಿಟ್ಟಿದ್ರು. ಹಾಗಾಗಿ ನಾನೇ ತೊಳೆದೆ. ನನ್ನ ಮಗ ಕೂಡ ಮಲಗಿಬಿಟ್ಟಿದ್ನಲ್ಲ, ಹಾಗಾಗಿ ಕ್ಲೀನಾಗಿ ಬೇಗ ತೊಳ್ಕೊಬಿಡೋಣ ಅಂದ್ಕೊಂಡು ನಾನೇ ತೊಳ್ಕೊಂಡೆ. ಯೂಟ್ಯೂಬ್ನ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅದು ಹೆಂಗೆ ಮಾಡಬೇಕು ಏನು ಅಂತ ಹೇಳಿ ಸ್ವಲ್ಪ ಐಡಿಯಾಸ್ ಇರಲಿಲ್ಲ. ಬಟ್ ನಾನು ಇವಾಗಲೂ ಕ್ಲಿಯರಾಗಿಲ್ಲ. ನೋಡೋಣ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಇದರಲ್ಲಿ ಒಂದು ಏನಾದರೂ ಕಲಿಬೋದಲ್ವ ಅಂತ ಹೇಳಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಏನು ಮಾಡಬೇಕು ಮುಂದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸರಿ ಇದ್ದರೆ ಸರಿ ಅಂತ ಹೇಳಿ, ತಪ್ಪಿದರೆ ಈ ಥರ ತಪ್ಪಾಗಿದೆ ಅಂತ ಹೇಳಿ ನಾನು ಕ್ಲೀನಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಆ್ಯಂಡ್ ನಂದಿದು ಲಾಂಗ್ ವೀಡಿಯೋ, ಫಸ್ಟ್ ವೀಡಿಯೋ. ಬಟ್ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ನನಗಲ್ಲಿ ಏನಂದರೆ ಮಾಡ್ತಾ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಫುಲ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದು ಸಂಡೇ ಮಾಡಿರೋ ವೀಡಿಯೋ. ನಾನು ಮಂಡೇ ಹಾಕ್ತಾಯಿದ್ದೀನಿ. ಬಟ್ ಅದೇ ಮಾತಾಡೋಣ ಅಂತಂದರೆ, ಬಟ್ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸರಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಆ ಸಿಂಕ್ ಹತ್ರ ಕ್ಲೀನ್ ಮಾಡ್ಕೊಳ್ಳೋಕ್ಕೇ ಸ್ವಲ್ಪ ಟೈಮ್ ತೊಗೊಬಿಡುತ್ತೆ. ಇಲ್ಲ ಅಂದರೆ ನೊರ್ಜೆಗಳು ಏನೇ ಗಲೀಜು ಅನಿಸ್ಬಿಡುತ್ತೆ. ಸೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಕೊತ್ತಂಬರಿ ಸೊಪ್ಪು ಫ್ರೆಶ್ಶಾಗಿ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದು ಏನಂದರೆ ಈ ಪುದೀನ ಸೊಪ್ಪು ಒಂದು ವಾರ ಮುಂಚೆ ತೊಗೊಬಂದಿದ್ದು ಹಾಗೆ ಇತ್ತು. ಅದರಲ್ಲಿ ಸ್ವಲ್ಪ ಎಲ್ಲ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಹಾಗೆ ನನ್ನ ಮಗ ಎದ್ದ, ಹಾಗಾಗಿ ನಾನು ಅಲ್ಲೇ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ನನ್ನ ಮಗ ಎದ್ಬಿಟ್ಟು ಅವನಿಗೆ ಹಾಲು ಕುಡಿಸ್ಬಿಟ್ಟು ಮತ್ತೆ ಮಲ್ಕೊಂಡ. ಅವನು ಮಲಗಿಸ್ಬಿಟ್ಟು ಬಂದೆ. ಇಲ್ಲಿ ನಾನು ಚಿಕನ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ಗೆ ನಾನು ಜಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪುದೀನ ಸೊಪ್ಪು ಇಷ್ಟೇ ಹಾಕ್ಕೊತೀನಿ. ಧನಿಯಾ ಪೌಡ್ರಲ್ಲೇ ಎಲ್ಲ ಮಸಾಲೆ ಆ್ಯಡ್ ಆಗಿರುತ್ತೆ.
ನಮ್ಮತ್ತೆ ಈ ಧನಿಯಾ ಪೌಡ್ರು ಅವರೇ ಮಾಡಿಕೊಡ್ತಾರೆ. ಎಲ್ಲ ಹಾಕಿಬಿಟ್ಟು ಮಸಾಲೆ, ಚಕ್ಕೆ, ಲವಂಗ ಈ ಥರ ಎಲ್ಲ ಹಾಕಿಬಿಟ್ಟು ಅದು ಧನಿಯಾ ಪೌಡ್ರಲ್ಲೇ ಇರುತ್ತೆ. ನಾವು ಎಕ್ಸ್ಟ್ರಾ ಏನು ಮಸಾಲೆ ಹಾಕೋದು ಬೇಡ, ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬರೀ ಜಸ್ಟ್ ಅದನ್ನೇ ಹಾಕಿಬಿಟ್ಟು ಕಾಯಿ ತುರಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಮಸಾಲೆ ಪೌಡ್ರು ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಏನಂದರೆ ಧನಿಯಾ ಪೌಡ್ರು ಮತ್ತು ಸಾಂಬಾರು ಪೌಡ್ರು ಎರಡೂ ಅವರೇ ಮಾಡಿಕೊಡ್ತಾರೆ. ನನಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ. ಹಾಗೆ ಟೈಮ್ ಆಗಿಬಿಟ್ಟಿತ್ತು, 1:30 ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಆ ಕಡೆ ಅನ್ನ ಇಟ್ಕೊಂಡು ಈ ಕಡೆ ಸಾಂಬಾರು ಹಾಕಿ ಕುದಿಸ್ಕೊಂಡೆ. ನಮ್ಮ ಹಸ್ಬೆಂಡು ಗ್ರೇವಿ ಥರ ಮಾಡಿಬಿಟ್ಟು ಚಪಾತಿ ಮಾಡು ಅಂತ ಅಂದಿದ್ರು. ಬಟ್ ಗ್ರೇವಿ ಮಾಡೋಕ್ಕೆಲ್ಲ ನನಗಾಗಲಿಲ್ಲ. ಜಸ್ಟ್ ಸಾಂಬಾರು ಮಾಡಿ ಅನ್ನ ಮಾಡಿದೆ. ಇರಬೇಕಂದ್ರೆ ಫಸ್ಟ್ ನೀರಿಗೆ ಕಾಫಿ ಪುಡಿ, ಬೆಲ್ಲ ಹಾಕೋಬೇಕು. ಇಲ್ಲ ಬೆಲ್ಲ ನಾವು ಯೂಸ್ ಮಾಡೋ ಬೆಲ್ಲ ಊರಿಂದ ತಂದಿರೋ ಬೆಲ್ಲ. ಕಾಫಿ ಮಳೆಗೊಳೆ ಸಖತ್ತಾಗಿರೋ ಕಾಫಿ ಮಾಡ್ತವ್ರೆ ನಮ್ಮ ಗಂಡ. ಫ್ರೆಂಡ್ಸ್ ನೋಡ್ರಿ ವೆದರ್ ಹೆಂಗೈತೆ, ಫುಲ್ ಚಿಲ್ಲಾಗಿದೆ ಅಂತೆ, ಕೋಲ್ಡಾಗಿದೆ. ಮಳೆ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಊರ ಕಡೆ ಅಂತೂ ತುಂಬ ಮಳೆ ಅಂತೆ. ಮಳೆ ಒಂದಿಲ್ಲ ಇಲ್ಲಿ. ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ, ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಗಿಡ ಇದೆ ನೋಡಬೇಕು. ಕಾಫಿ ರೆಡಿ. ಅದಾಗಲ್ಲ ಚಿನಿಮ. ಇದು ಮಧ್ಯಾಹ್ನ ಕಾಫಿ ಮಾಡಿದ್ರು. ಕಾಫಿ ಕುಡಿದ್ಬಿಟ್ಟು ಈ ವೆದರು ತುಂಬ ಒಂಥರ ಕೋಲ್ಡಾಗಿತ್ತು. ಹಾಗೆ ಕಾಫಿ ಮಾಡಿದ್ರು ನಮ್ಮ ಮನೆಯವರೇ. ಕಾಫಿ ಕುಡಿದ್ಬಿಟ್ಟು ಸಂಜೆಗೆ ಮತ್ತೆ ಆಲ್ರೆಡಿ ಟೈಮ್ ಆಗಿಬಿಡ್ತಲ್ಲ, ಸಂಜೆಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಗ್ರೇವಿ ಬೇಡ, ಪೆಪ್ಪರ್ ಚಿಕನ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದರು. ಹಾಗೆ ಪೆಪ್ಪರ್ ಚಿಕನ್ ಮಾಡಿದೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಚಪಾತಿ ಮಾಡಿದ್ದೆ. ಏನಕ್ಕಂದರೆ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಚಪಾತಿ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್